ನಮಸ್ಕಾರಗಳು. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಮತ್ತು ಅದರ ವಿರೋಧಿ ನಿಲುವುಗಳನ್ನು ವಿರೋಧಿಸಿಕೊಂಡು ಒಂದು ಪ್ರಜಾಸತ್ತಾತ್ಮಕ ಆಡಳಿತ ದೇಶದಲ್ಲಿ ಬರಬೇಕು ಅನ್ನೋ ಒಂದು ಸದುದ್ದೇಶನ ಇಟ್ಕೊಂಡ್ಬಿಟ್ಟು ರಾಜ್ಯದ ಇತರೆ ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಒಟ್ಟುಗೂಡಿ ರಾಜ್ಯವ್ಯಾಪಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅದರ ಭಾಗವಾಗಿ ಇವತ್ತು ಚಿಕ್ಕೋಡಿಯಲ್ಲಿ ಇವತ್ತೊಂದು ಮಾಧ್ಯಮ ಗೋಷ್ಠಿಗೆ ನಾನು ಬಂದಿದ್ದೇನೆ. ಸ್ನೇಹಿತರೆ, ನಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಇವತ್ತಿನ ಕೇಂದ್ರ ಸರ್ಕಾರ ಹೇಗೆ ಆಡಳಿತ ಮಾಡ್ತಾಯಿದೆ, ಯಾವುದೇ ಒಂದು ಸರ್ಕಾರ ಅಂತಂದರೆ ಅದು ಸಂವಿಧಾನಬದ್ಧವಾಗಿರಬೇಕು, ಪ್ರಜಾಸತ್ತಾತ್ಮಕಕ್ಕೆ ಮೌಲ್ಯಕ್ಕೆ ಅದು ಸನಿಹವಾಗಿರಬೇಕು, ಇಲ್ಲ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಒಳಗೊಂಡಿರಬೇಕು. ಆದರೆ ಇಂದಿನ ಕೇಂದ್ರ ಸರ್ಕಾರದ ನಿಲುವು ಮತ್ತು ಧೋರಣೆಗಳನ್ನು ನೋಡಿದರೆ ಈ ಭಾರತವನ್ನು ಅಖಂಡವಾಗಿ ಉಳಿಸುವಂಥ ಆಶಯಗಳು ಆ ಸರ್ಕಾರಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಿದೆ. ಯಾಕಂತಂದರೆ ಅದೇ ಒಬ್ಬ ದೇಶದ ಪ್ರಧಾನಿ ಅವರು ಚುನಾವಣೆಯಿಂದ ಗೆಲ್ಲುವವರಿಗೆ ಮಾತ್ರ ಒಂದು ಪಕ್ಷದ ವಕ್ತಾರಿಕೆಯಲ್ಲಿರ್ತಾರೆ. ಗೆದ್ದಾದ್ಮೇಲೆ ಅದು ದೇಶದ ಪ್ರಧಾನಿ ಎಲ್ಲ ಧರ್ಮವನ್ನು, ಎಲ್ಲ ಜನಾವರ್ಗವನ್ನು, ಎಲ್ಲ ಪಕ್ಷದರವನ್ನು ಕೂಡ ಸಮಾನತೆಯಿಂದ ಕಾಣುವಂಥದ್ದು ನಿಜವಾದಂಥ ಆಶಯ. ದುರಂತ ಅಂದರೆ ಈ ದೇಶದ ಪ್ರಧಾನಿನೇ ಒಂದು ಧರ್ಮದ ವಕ್ತಾರಿಕೆಯಲ್ಲಿ ಮಾತಾಡ್ತಾರೆ, ಪೌರತ್ವ ಕೆಲಸವನ್ನು ಅವರೇ ಮಾಡ್ತಾ ಹೋಗ್ತಾರೆ. ಏಕಾಲಕ್ಕೆ ಹಿಂದೂ ಧರ್ಮ ಅಂತ ಪ್ರತಿಪಾದನೆ ಮಾಡ್ತಾನೆ ಆ ಧರ್ಮದ ಬಹುಸಂಖ್ಯಾತರಾದಂಥ ಹಿಂದುಳಿದ ಸ್ಟೇಟ್ ಪ್ರೆಸಿಡೆಂಟು ಗುಲ್ಬರ್ಗದಿಂದ ಬಂದಿದ್ದೀವಿ. ಈಗ ದೇಶದೊಳಗೆ ಲೋಕಸಭೆ ಚುನಾವಣೆ ಒಳಗೆ ಅನೇಕ ಇಶ್ಯೂಗಳು ನಮ್ಮ ಎದುರಿಗೆ ಬಂದದ್ದು ಮತ್ತು ಇಡೀ ದೇಶದ ಚಿಂತಕ ಜನಾಂಗ, ಮಹಿಳೆಯರಾಗಿರ್ಬೋದು, ರೈತ ವರ್ಗ, ವಿದ್ಯಾರ್ಥಿ ವರ್ಗ, ಕಾರ್ಮಿಕ ವರ್ಗ, ಶೋಷಿತ ಸಮುದಾಯಗಳ ಎಲ್ಲ ಸಮಾಜಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಂತಿತರಾಗಿದ್ದು ನಾವು ನೋಡ್ತಾ ಇದ್ದೀವಿ. ಈ ಕೇಂದ್ರ ಸರ್ಕಾರದೊಳಗಿದ್ದಂಥ ನರೇಂದ್ರ ಮೋದಿ ಸಂಘ ಪರಿವಾರ ಬೆಂಬಲಿತ ಪ್ರಧಾನಮಂತ್ರಿ ದೇಶ ಆಲ್ರೆಡಿ ಉತ್ತರ ಮತ್ತು ದಕ್ಷಿಣ ಅಂತೇಳಿ ಎರಡು ಭಾಗ ಮಾಡಿಟ್ಟಿದ್ದು ಇದು ಅತ್ಯಂತ ದುರ್ದೈವದ ಸಂಗತಿ. ನಮ್ಮೆಲ್ಲರಿಗೆ ದೇಶದೊಳಗಿದ್ದಂಥ ಎಲ್ಲ ಸಂಪತ್ತನ್ನು ತನಗೆ ಬೇಕಾದ ಸುಮಾರು ಸ್ವಲ್ಪ ಜನಗಳಿಗೆ ಹಂಚಿಕೆ ಮಾಡಿಕೊಟ್ಟದ್ದು. ಕೇಂದ್ರ ಸರ್ಕಾರದೊಳಗಿದ್ದಂಥ ಏನು ಹಿಂದಿನ ಸರ್ಕಾರ ಇಟ್ಟಂಥ ಆಸ್ತಿ ಬೇರೆಯವ್ರ ಪಾಲು ಮಾಡೋದು, ಖಾಸಗೀಕರಣ ಮಾಡೋದು, ಪ್ರೈವೇಟೈಸೇಷನ್ ಕೊಟ್ಬಿಟ್ಟದು. ಕೋಟ್ಯಾಂತರ ಜನ ನೌಕರ ವರ್ಗದವ್ರು ಕೆಲಸ ಮಾಡ್ತಿದ್ದಂಥ ರೈಲ್ವೆ ಖಾಸಗಿಯವರಿಗೆ ಅದಾನಿಯವ್ರಿಗೆ ಕೊಟ್ಟದ್ದು. ಈಗ ಅದು ಸೆಂಟ್ರಲ್ ರೈಲ್ವೆ ಹೋಗಿ ಅದಾನಿ ರೈಲ್ವೆ ಗ್ರೂಪ್ ಅಂತ ಆಗೋದು, ಏರ್ಪೋರ್ಟ್ಗಳು ಎಲ್ಲ ಹೋಗೋದು. ಹೀಗಾಗಿ ಈಗಿನ ಚುನಾವಣೆ ಈಗ ಎಲ್ಲರೂ ಹೇಳುವಂಗೆ ಕೊನೆಯ ಚುನಾವಣೆ ಅಂತ ಹೇಳ್ತೀವಿ. ಈ ದೇಶದ ಜನರು ಡೂ ಆರ್ ಡೈ ಸ್ಥಿತಿ ಒಳಗಿದ್ದು ಈ ಚುನಾವಣೆ ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗಿದ್ದು. ನರೇಂದ್ರ ಮೋದಿಜಿ 75ರಿಂದ ಭಾಳ ಏಜ್ನ ಆಗ್ಯದ ಅವರಿಗೆ ಬ್ರೈನ್ ಆ್ಯಂಡ್ ನಾಲ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ಉತ್ತರ ಭಾರತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದಕ್ಷಿಣ ಭಾರತ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತಿದ್ದು. ಧರ್ಮದ ವಿಷಯ ಎತ್ಕೊಂಡು ಒಬ್ಬರು ಪ್ರಧಾನಮಂತ್ರಿ ತನ್ನ ಒಂದು ಸ್ಥಾನದ ಘನತೆ